ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿತ್ ಮಾಹಿತಿ ಚಾನಲ್ಗೆ ಸ್ವಾಗತ. ಇಂದಿನ ಒಂದು ಮಾಹಿತಿ ನಿಮ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ತಂದಿರುವಂತಹ ಒಂದು ಅತ್ಯುತ್ತಮ ಯೋಜನೆ ಬಗ್ಗೆ. ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಅಲ್ಲಿ ಗಂಡು ಹೆಣ್ಣಿನ ಭೇದ ಇಲ್ಲ, 18 ವರ್ಷದ ಒಳಗಿನ ಮಕ್ಕಳಿಗೋಸ್ಕರ NPS ಅಂತ ಹೇಳಿ ವಾತ್ಸಲ್ಯ ಪಿಂಚಣಿ ಯೋಜನೆ ಆಗಿರುತ್ತೆ. ಪೋಷಕರು ಮಕ್ಕಳಿಗೋಸ್ಕರ ಮಾಡುವಂತಹ ಒಂದು ಭದ್ರತೆ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ಬಹುದು. ಫಸ್ಟ್ ಪಾಯಿಂಟ್, ಇದನ್ನ ಯಾವಾಗ ಮಾಡಿಸೋದು, ಹೇಗೆ ಮಾಡಿಸೋದು, ಇದರ ಲಾಭಾಂಶ ಏನು, ಎಲ್ಲವನ್ನ ಕ್ವಿಕ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ 18 ವರ್ಷದ ಕೆಳಗಿನ ಮಕ್ಕಳಿಗೆ ನೀವು ನಿಮ್ಮ ಖಾತೆಯಲ್ಲಿ, ಪೋಷಕರು ನಿಮ್ಮ ಖಾತೆಯಲ್ಲಿ ಬ್ಯಾಂಕ್ ಹೋಗಿ ಅಕೌಂಟ್ ಅನ್ನ ಮಕ್ಕಳ ಒಂದು ನಾಮಿನೇಟ್ ಮಾಡಿಬಿಟ್ಟು ನೀವು ಅದನ್ನ ಓಪನ್ ಮಾಡಬೇಕಾಗುತ್ತೆ. ಆಮೇಲೆ ಅದಕ್ಕೆ ಒಂದಿಷ್ಟು ದಾಖಲೆಗಳು ಬೇಕಾಗುತ್ತೆ. ಜನನ ಪ್ರಮಾಣ ಪತ್ರ ಮಗುವಿದು, ಹಾಗೆಯೇ ಒಂದು ಸ್ಕೂಲ್ ಇದ ಏನಾದ್ರು ಸರ್ಟಿಫಿಕೇಟ್ಸ್ಗಳು, ಆಧಾರ್ ಕಾರ್ಡ್, ಕೆಲವೊಂದು ದಾಖಲೆಗಳು ಬೇಕಾಗುತ್ತೆ. ಇದನ್ನ ಮೊದಲಿಗೆ ಮಾಡಿಸೋದಾಯ್ತು. ಆಮೇಲೆ ಎರಡನೇ ಕ್ವಶನ್, ಇದಕ್ಕೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಬರುತ್ತೆ. ಇದಕ್ಕೆ ಅಮೌಂಟ್ ಅಂತ ಹೇಳಿದ್ರೆ ಕನಿಷ್ಠ 1000, ಗರಿಷ್ಠದ ಮಿತಿ ಇಲ್ಲ. ಕನಿಷ್ಠ ಅಂದ್ರೆ ಕಡಿಮೆ ಅಂದ್ರೆ ನೀವು ವರ್ಷದಲ್ಲಿ ತಿಂಗಳ ಆಗೋದಿಲ್ಲ, ತುಂಬಾ ದುಡ್ಡಿರೋರು ಕಟ್ಕೊಂತಾರೆ. ಇಲ್ಲ ನನ್ನ ಹತ್ರ ಆಗಲ್ಲ ಅಂದ್ರೆ ವರ್ಷದಲ್ಲಿ ಕೇವಲ 1000 ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಈ ಪಿಂಚಣಿ ಯೋಜನೆಗೆ ನೀವು ಲಾಭವನ್ನ ಪಡ್ಕೋಬಹುದು. ಸೆಕೆಂಡ್ ಪಾಯಿಂಟ್, ಇದನ್ನ ಎಷ್ಟು ವರ್ಷಗಳ ಕಾಲ ಕಟ್ಟೋದು? ಮಗುವಿಗೆ 18 ವರ್ಷಗಳಾಗುವ ತನಕ ಕಟ್ಟೋದು. ಆಮೇಲೆ ಮಗುವಿಗೆ ಅದರ ಒಂದು ಲಾಭಾಂಶ ಪಿಂಚಣಿ ಬರ್ತಾ ಇರುತ್ತೆ. ಮತ್ತೆ ನಮ್ಗೆ ಡೌಟ್ ಬರುತ್ತೆ, ಇದಕ್ಕೆ ಎಷ್ಟು ಪರ್ಸೆಂಟ್, ಇದಕ್ಕೆ ಬಡ್ಡಿ ಎಷ್ಟು ಕೊಡಬಹುದು ಗವರ್ಮೆಂಟ್ ಅನ್ನೋದು. ಈಗ ನಾವು RD ಕಟ್ತೀವಿ, FD ಮಾಡ್ತೀವಿ, ಅದಕ್ಕಿಂತಲೂ ಈ ಸ್ಕೀಮ್ ತುಂಬಾ ಉತ್ತಮವಾಗಿದೆ ಅಂತಿದ್ದಾರೆ. ಇದರಲ್ಲಿ 10ರಿಂದ 14% ನಾವು ಎಕ್ಸ್ಪೆಕ್ಟ್ ಮಾಡಬಹುದಂತ ಗವರ್ಮೆಂಟ್ ಹೇಳ್ತಾ ಇದೆ. ಹಾಗೆ ಈಗ ಇಷ್ಟೆಲ್ಲ ಆಯ್ತು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಾಯ್ತು, ಇಷ್ಟೊಂದು ಲಾಭಾಂಶ ಇದೆ, ಕನಿಷ್ಠ ಗರಿಷ್ಠಗಳ ಅಮೌಂಟ್ ಕಟ್ಟೋದು ಗೊತ್ತಾಯ್ತು. ಹಾಗಾದ್ರೆ ಇದು ನಾವು ಒಂದ್ ವೇಳೆ ಬ್ಯಾಂಕ್ ಅಲ್ಲಿ ಕಟ್ಟಿದ್ವಿ, ಆಮೇಲೆ ನಮ್ಗೆ ಮಧ್ಯದಲ್ಲಿ ಅಮೌಂಟ್ ಬೇಕಾಗತ್ತೆ, ನಾವು ಅದನ್ನ ತಗೋಬಹುದಾ ಅನ್ನೋದು ಎಲ್ರಿಗೂ ಬರೋ ಡೌಟ್. ಆದ್ರೆ ಇದರಲ್ಲಿ ನೀವು ಸ್ಟಾರ್ಟ್ ಮಾಡಿ 3 ವರ್ಷಗಳ ತನಕ, ಹೂಡಿಕೆ ಮಾಡಿದ 3 ವರ್ಷಗಳ ತನಕ ಇದರಲ್ಲಿ ನೀವು ಏನು ಮಾಡೋದಕ್ಕಾಗೋದಿಲ್ಲ, ಆ ಅಮೌಂಟ್ ಅನ್ನ ನಾವು ತಗೊಳ್ಳೋದಕ್ಕಾಗೋದಿಲ್ಲ. 3 ವರ್ಷದ ನಂತರ ನೀವು ಅಷ್ಟು ಟೈಮಲ್ಲಿ 2.5 ಲಕ್ಷ ಅಮೌಂಟ್ ಕಟ್ಟಿದ್ರೆ, ಅದಕ್ಕಿಂತ ಕಡಿಮೆ ಇದ್ರೆ ಪೂರ್ತಿ ಒಂದೇ ಸರಿ ನಾವು ಅಮೌಂಟ್ ಅನ್ನ ತಗೋಬಹುದು. 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಒಂದೇ ಸರಿ ತಗೊಳ್ಳೋದಕ್ಕೆ ಆಗೋದಿಲ್ಲ. 25% ಕೊಡ್ತಾರೆ, ಮಗುವಿನ ಎಜುಕೇಶನ್ಗಾಗಿರ್ಬೋದು, ಅನಾರೋಗ್ಯಕ್ಕಾಗಿರ್ಬಹುದು ಕೊಡ್ತಾರೆ. ಆಮೇಲೆ 80% ಅದು ಮಗುವಿಗೆ ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು ಬರುತ್ತೆ. ಆಯ್ತಾ? ಅದು ಇದರಲ್ಲಿರೋ ಸ್ಕೀಮ್ ಅಲ್ಲಿರೋ ಒಂದು ಯೋಜನೆಗಳು ಇದು. ಹಾಗೆ ಇಲ್ಲ ನಮ್ಗೆ 18 ವರ್ಷ ಆದ್ಮೇಲೂ ಕಟ್ಬೇಕನ್ಸ್ತಿದೆ ಅಂತ ಹೇಳಿದ್ರೆ, ಮಗುವಿಗೆ 18 ವರ್ಷ ಆದ್ಮೇಲೆ ಆ ಬ್ಯಾಂಕಿನ ಏನಾಗುತ್ತೆ, ಮಗುವಿಗೆ ಟ್ರಾನ್ಸ್ಫರ್ ಆಗುತ್ತೆ. ಕಂಟಿನ್ಯೂ ಆಗಿ ನೀವು ಕೂಡ ಆ ಮಗುವಿಗೆ ಹೆಸರಿನಲ್ಲಿ ಮಾಡ್ಕೊಂಡು ಹೋಗ್ಬೋದು. ಅದರ ಲಾಭಾಂಶವನ್ನ ಮಗು ಪಡ್ಕೊಳ್ಳುತ್ತೆ. 18 ವರ್ಷ ಆದ್ಮೇಲೆ ನಮಗ್ ಬೇಡ, ಸಾಕು, ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿಗೆ ನಿಲ್ಲಿಸಬಹುದು. ಇದಿಷ್ಟು ಒಂದು ಮೇನ್ ಅಪ್ಡೇಟ್ಸ್. ಆಯ್ತಾ? ಇದು ಫುಲ್ ಡೀಟೇಲ್ಸ್ ಅಲ್ಲ, ಇನ್ನೂ ಇದೆ. ಸೊ ಇದು ಬೇಸಿಕ್. ಸೊ ಇದ್ರ ಬಗ್ಗೆ ನೀವು ಇದನ್ನ ಹೇಗೆ ಕಟ್ಟೋದು, ಎಲ್ಲ ಹೋಗಿ ಮಾಡೋದು ಅಂದ್ರೆ ಅಂಚೆ ಕಚೇರಿಯಲ್ಲಿ ಮಾಡ್ತಾರೆ. NPS ವೆಬ್ಸೈಟ್ ಅಂತ ಇದೆ, ಅದರಲ್ಲೂ ಕೂಡ ಈ ಯೋಜನೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಆನ್ಲೈನ್ ಆರ್ ಆಫ್ಲೈನ್ ಇದರ ಪ್ರಯೋಜನವನ್ನ ಪಡ್ಕೋಬಹುದು. ದಯವಿಟ್ಟು ಪ್ರತಿಯೊಬ್ರು ಇದ್ರ ಬಗ್ಗೆ ತಿಳಿದುಕೊಂಡು ಅದನ್ನ ಅಂದ್ರೆ ಏನಂದ್ರೆ ಉಪಯೋಗ ಪಡ್ಕೊಳ್ಳೋಣ. ಗವರ್ಮೆಂಟ್ ಮಾಡಿರುವಂತಹ ಸ್ಕೀಮಿನ ಉಪಯೋಗವನ್ನ ನಾವು ಪಡ್ಕೊಳ್ಳೋಣ. ಮಗುವಿನ ಮುಂದಿನ ಭದ್ರತೆಗೆ ಮಗುಗೂ ಗೊತ್ತಾಗುತ್ತೆ ಹೂಡಿಕೆ ಅಂದ್ರೆ ಏನು, ಅದ್ರ ದುಡ್ಡು ಬರೋದು, ಅದ್ರ ಎಜುಕೇಶನ್ಗಾಗತ್ತೆ. ನಾವೆಲ್ಲೆಲ್ಲೋ ಕಳೆದ್ ಬಿಡ್ತೀವಿ. ಇದು ತುಂಬಾ ಅತ್ಯುತ್ತಮವಾದ ಸ್ಕೀಮು. ಇದನ್ನ ಬಳಸ್ಕೊಂಡು ಇವತ್ತೇ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳಿ, ಅದನ್ನ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ಇದೆ ನನ್ನ ಉದ್ದೇಶ ಆಗಿತ್ತು. ಇದು ಇಂದಿನ ಮಾಹಿತಿ ಆಗಿರುತ್ತೆ. ವಿಡಿಯೋ ನೋಡಿದವರು ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಮಾಹಿತಿಗಳಿಗಾಗಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ. ಧನ್ಯವಾದ.